ರಾಜಕಾರಣಿ ಜನಪ್ರತಿನಿಧಿ ಆದವ್ರಿಗೆ ಅವ್ರದ್ದೇ ಆದಂಥ ಬದ್ಧತೆ ಇರುತ್ತೆ. ಅದರಲ್ಲೂ ಕರ್ನಾಟಕ ರಾಜ್ಯವನ್ನ ಎರಡೆರಡು ಸಲ ಆಳಿರೋರು, ಇವ್ರ ತಂದೆ ಇಡೀ ದೇಶವನ್ನ 9 ತಿಂಗಳ ಆಳಿರೋರು, ರಾಜ್ಯದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಮಾಜಿ ಸಿಎಂ ಒಬ್ಬರ ಭೂ ಒತ್ತುವರಿ ತೆರವಾಗ್ತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಒತ್ತುವರಿ ಮಾಡಿರುವ ಭೂಮಿಯನ್ನ ತೆರವು ಮಾಡಲಾಗ್ತಾ ಇದೆ. ಇವತ್ತು ಬೆಳಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಕಂದಾಯ ಇಲಾಖೆ ಶಾಕ್ ಕೊಟ್ಟಿತ್ತು. ಹೈಕೋರ್ಟ್ ಆದೇಶದಂತೆ ಎಚ್ಡಿಕೆಯ ಭೂ ಒತ್ತುವರಿ ತೆರವು ಕಾರ್ಯ ನಡೀತಿದೆ. ಬಿಡದಿಯ ಕೇತಗಾನಹಳ್ಳಿಯ ಎಚ್ಡಿಕೆ ತೋಟದಲ್ಲಿ ಜೆಸಿಬಿಗಳು ಗರ್ಜಿಸ್ತಾ ಇವೆ. ಕೇತಗಾನಹಳ್ಳಿ ತೋಟದಲ್ಲಿ ಖುದ್ದು ರಾಮನಗರ ಡಿಸಿ ಇದ್ದಾರೆ, ಎಸ್ಪಿ ಇದ್ದಾರೆ, ಪರಿಶೀಲನೆ ನಡೆಸ್ತಿದ್ದಾರೆ. ಡಿಸಿ ಯಶವಂತ್, ಎಸ್ಪಿ ರಾಮಚಂದ್ರಯ್ಯ, ಎಸಿ ಬಿನೋಯ್ ಇವರು 3 ಜನರ ನೇತೃತ್ವದಲ್ಲಿ ಒತ್ತುವರಿ ತೆರವು ಕಾರ್ಯ ಆಗ್ತಿದೆ. ಒಟ್ಟು 14 ಎಕರೆ ಒತ್ತುವರಿ ಆಗಿದೆ ಅನ್ನೋದು ಆರೋಪ. ನೋಡಿ, 14 ಎಕರೆನೂ ಕುಮಾರಸ್ವಾಮಿ ಅವರೇ ಒತ್ತುವರಿ ಮಾಡಿಕೊಂಡ್ರು ಅಂತಲ್ಲ. ಕೇತಗಾನಹಳ್ಳಿಯ ಕುಮಾರಸ್ವಾಮಿ ಅವರ ತೋಟದ ಮನೆಯ ಸುತ್ತಮುತ್ತ ಒಟ್ಟು 14 ಎಕರೆ ಅಲ್ಲಿ ಒತ್ತುವರಿ ಆಗಿದೆ. ಯಾರ್ಯಾರೋ ಒತ್ತುವರಿ ಮಾಡಿದ್ದಾರೆ, ಕುಮಾರಸ್ವಾಮಿ ಅವರು ಮಾಡಿರಲಿಲ್ಲ ಅಂತಂದ್ರೆ ಶಾಬಾಸ್ ಅನ್ಬೋದಿತ್ತು. ಎಲ್ಲರ ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಒಂದಿಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋದು ಸರ್ವೆ ಮುಖಾಂತರ ಬಹಳ ಸ್ಪಷ್ಟವಾಗಿತ್ತು. ಸರ್ವೆ ಮ್ಯಾಪ್ ಕೂಡ ಬಹಳ ಸ್ಪಷ್ಟವಾಗಿ ತಿಳಿಸುತ್ತೆ ಅಲ್ಲಿ ಎಲ್ಲೆಲ್ಲಿ ಒತ್ತುವರಿ ಆಗಿದೆ, ಎಷ್ಟೆಷ್ಟು ಒತ್ತುವರಿ ಆಗಿದೆ ಅಂತ. ಒತ್ತುವರಿ ತೆರವು ಮಾಡೋದಕ್ಕೆ ಈಗ ಎಸ್ಪಿ, ಡಿಸಿ, ಎಸಿ ಎಲ್ಲರೂ ಕೂಡ ಕುಮಾರಸ್ವಾಮಿ ಅವರ ಕೇತಗಾನಹಳ್ಳಿಯ ತೋಟದ ಮನೆ ಒಳಗಡೆ ಇದ್ದಾರೆ, ಒತ್ತುವರಿ ತೆರವು ಮಾಡ್ತಿದ್ದಾರೆ. ಸುಮಾರು ಒಂದು 7-8 ಸರ್ವೆ ನಂಬರ್ಸ್ ಅಲ್ಲಿ ಏನು ಸರ್ಕಾರಿ ಜಮೀನಿದೆ, ಒತ್ತುವರಿ ಅಂತದ್ದು ಏನಾಗಿದೆ ಅದನ್ನ ಸರ್ಕಾರದ ವಶ ಪಡಿಲಿಕ್ಕೆ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಇಲ್ಲ, ಇವಾಗ ಅದು ಅಂದಾಜು 14 ಎಕರೆ ಮೇಲಾಗಿದೆ. ಅದನ್ನ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಏನಿರುತ್ತೆ ಸರ್ ಅಂತ ಹೇಳಿ ಇವತ್ತು ಮಾಡೋದಂಥದ್ದು, ಕಲ್ಲಾಕುವಂಥದ್ದು ಯಾವ ರೀತಿ? ಕಲ್ಲಾಕ್ ಫೆನ್ಸ್ ಮಾಡ್ತೀವಿ. ಫೆನ್ಸ್ ಮಾಡಿ ನಾವು ಸರ್ಕಾರದ ಜಮೀನು ಅಂತ ಹೇಳಿ ತಗೊಂತೀವಿ. ಸರ್, ಕುಮಾರಸ್ವಾಮಿ ಅವರ ಒಡೆತನದ ಒಂದೇನಾ ಅಥವಾ ಬೇರೆಯವ್ರದ್ದು ಆಗಿದೆಯಾ ಸರ್? ಇಲ್ಲ, ಬೇರೆ ಒಡೆತನದವ್ರದ್ದು ಇದೆ. ಕುಮಾರಸ್ವಾಮಿ ಅವರ ಒಡೆತನದ ಸೇರಿ ಬೇರೆ ಒಡೆತನದ ಸೇರಿ ಇದೆ. ಎಲ್ಲಾ ಒಡೆತನದ ಏನೇನು ಅತಿಕ್ರಮಣ ಆಗಿದೆ ಅದನ್ನ ನಾವು ಬಿಡಿಸ್ತೀವಿ. ಎಷ್ಟು ಸರ್ವೆ ನಂಬರ್ ಅಲ್ಲಿ ಆಗಿದೆ ಸರ್? ಎಷ್ಟು ಜನದ್ದು ಸರ್? ಇಲ್ಲ, ನಾವು ಸಿ ಆಲ್ ದ ರಿಪೋರ್ಟ್ ಏನಿದೆ, ಕೋರ್ಟ್ ಅಲ್ಲಿ ಕೇಸ್ ಇದೆ, ಸೊ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ ಎಕ್ಸಾಕ್ಟ್ ಡೀಟೇಲ್ಸ್. ಪ್ರವೀಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಎಲ್ಲಿವರೆಗೂ ಬಂತು ಒತ್ತುವರಿ ತೆರವು ಕಾರ್ಯಾಚರಣೆ? ಕುಮಾರಸ್ವಾಮಿ ಅವರ ಎಷ್ಟು ಜಾಗ ಇದೆಯಂತೆ, ಏನೇನು ಡೀಟೇಲ್ಸ್ ಇದೆ ಈವರೆಗೆ ಮಾಹಿತಿಗಳ ರೂಪದಲ್ಲಿ? ಪ್ರವೀಣ್, ಪ್ರಣತ್, ಕಳೆದ 2 ಗಂಟೆಯಿಂದನೂ ಕೂಡ ಕೇತಗಾನಹಳ್ಳಿಯ ತೋಟದ ಮನೆಯಲ್ಲಿ ಸರ್ವೆ ಇಲಾಖೆ ಅಧಿಕಾರಿಗಳು ಜೊತೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಒತ್ತುವರಿ ತೆರವು ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಕಳೆದ 2 ಗಂಟೆಯಿಂದನೂ ಕೂಡ ತಹಶೀಲ್ದಾರು, ಸರ್ವೆ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಆ ತೆರವು ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ 14ಕ್ಕೂ ಹೆಚ್ಚು ಎಕರೆ ಏನೋ ಒತ್ತುವರಿ ಆಗಿದೆ ಅಂತೇಳಿ ಈಗ ಡಿಸಿ ಅವರು ಹೇಳಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಅಧಿಕಾರಿಗಳಿಗಾಗಲೇ ಅದನ್ನು ಪರಿಶೀಲನೆ ಮಾಡಿ ಯಾವೆಲ್ಲ ಭಾಗಗಳಲ್ಲಿ ಒತ್ತುವರಿ ಆಗಿದೆ ಅಂತೇಳಿ ಕೂಡ ಪರಿಶೀಲನೆ ಮಾಡಿ ಅಲ್ಲಿ ಒಂದು ಕಲ್ಲನ್ನು ನೆಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು 14ಕ್ಕೂ ಹೆಚ್ಚು ಎಕರೆ ಒತ್ತುವರಿ ಆಗಿದೆ. ಕುಮಾರಸ್ವಾಮಿ ಅವರ ತೋಟ ಸೇರಿದಂತೆ ಅಕ್ಕಪಕ್ಕದ ಜಮೀನು ಕೂಡ ಒತ್ತುವರಿ ಆಗಿದೆ ಅಂತೇಳಿ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸರ್ವೆ ಇಲಾಖೆ ಅಧಿಕಾರಿಗಳು ರೋವರ್ ಮಿಷನ್ ಮುಖಾಂತರ ಏನು ಕುಮಾರಸ್ವಾಮಿ ಅವರ ತೋಟದ ಮನೆ ಏನಿದೆ ಆ ಅಕ್ಕಪಕ್ಕದ ಎಲ್ಲಾ ಬಾರ್ಡರ್ಗಳಲ್ಲೂ ಕೂಡ ಸರ್ವೆನ ಮಾಡ್ತಾ ಇರುವಂಥದ್ದು. ಅಲ್ಲಿ ಸರ್ವೆನ ಮಾಡಿ ಒಂದು ಕಲ್ಲನ್ನು ನೆಟ್ಟು ಒಂದು ಮಾರ್ಕನ್ನು ಮಾಡುವಂಥದ್ದು. ಜೊತೆಗೆ ಆ ಮಾರ್ಕನ್ನು ಮಾಡಿದ ನಂತರದಲ್ಲಿ ಸುತ್ತಲೂ ಕೂಡ ಒಂದು ಫೆನ್ಸಿಂಗ್ ಹಾಕುವಂತ ಕೆಲಸವನ್ನ ಮಾಡಿ ಅಲ್ಲಿ ಒಂದು ಬೋರ್ಡ್ ಅನ್ನು ಹಾಕ್ಲಿಕ್ಕೆ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಕಳೆದ 2 ಗಂಟೆಯಿಂದನೂ ಕೂಡ ಸರ್ವೆ ಇಲಾಖೆ ಅಧಿಕಾರಿಗಳು ಒಂದು ಪರಿಶೀಲನೆ ಮಾಡಿ ಸರ್ವೆ ಒಂದು ತೆರವನ್ನು ಮಾಡ್ತಾ ಇದ್ದಾರೆ. ಇದು ಸಂಜೆವರೆಗೂ ಕೂಡ ಈ ಕೆಲಸ ಆಗುವಂಥದ್ದು. ಯಾಕಂತಂದ್ರೆ ಎಲ್ಲಾ ಭಾಗಗಳಲ್ಲೂ ಕೂಡ ಸರ್ವೆನ ಮಾಡಬೇಕು, ಜೊತೆಗೆ ಅಲ್ಲೆಲ್ಲ ಕೂಡ ಫೆನ್ಸಿಂಗ್ ಅನ್ನು ಹಾಕಬೇಕು. ಹಾಗಾಗಿ ಇದು ಸಂಜೆವರೆಗೂ ಕೂಡ ಇದೇ ರೀತಿ ಕಾರ್ಯವನ್ನು ಮುಂದುವರಿಸುವಂಥದ್ದು. ಜೊತೆಗೆ ಏನಾದರೂ ಸರ್ವೆ ಮುಂದಿನ ನಾಳೆನೂ ಕೂಡ ಏನಾದರೂ ಮಾಡಬೇಕು ಅನ್ನೋ ಅನಿವಾರ್ಯತೆ ಏನಾದ್ರು ಇದ್ರೆ ನಾಳೆನೂ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡಿ ಸುತ್ತಮುತ್ತ ಕುಮಾರಸ್ವಾಮಿ ಅವರ ತೋಟದ ಮನೆ ಸೇರಿದಂತೆ ಅಕ್ಕಪಕ್ಕದವರು ಕೂಡ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಆ ಜಾಗವನ್ನು ಕೂಡ ಒತ್ತುವರಿ ಆಗಿರುವಂತಹ ಜಾಗವನ್ನು ಕೂಡ ತೆರವು ಮಾಡುವಂಥದ್ದು. ಜೊತೆಗೆ ಕುಮಾರಸ್ವಾಮಿ ಅವರ ತೋಟದ ಹೊರಭಾಗದಲ್ಲಿ ಕಾಂಪೌಂಡ್ ಸೇರಿದಂತೆ ಒಂದಷ್ಟು ಕಟ್ಟಡ ಕಟ್ಟಿರುವಂಥದ್ದು. ಆ ಭಾಗ ಏನಾದ್ರೂ ತೆರವಿಗೆ ಒತ್ತುವರಿ ಆಗಿರದೆ ಅನ್ನೋದೇನಾದ್ರೂ ಗೊತ್ತಾದಂತ ಸಂದರ್ಭದಲ್ಲಿ ಅದನ್ನು ಕೂಡ ತೆರವು ಮಾಡುವಂತ ಸಾಧ್ಯತೆ ಇರುವಂಥದ್ದು. ಪ್ರಣತ್, ಓಕೆ, ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗೆ.